ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಸಿಕ್ಕಾಕೊಂಡ್ಬಿಟ್ಟಿಯಲ್ಲೇ. ಅತ್ತೆ ನಿಮ್ಗೂ ಬಚ್ಚಿ ಬೇಕಿತ್ತಾ? ನನಗೆ ನೀನ್ ಮಾಡಿರೋ ಬಜ್ಜಿ ಬೇಡ, ನಿನ್ ಕೈಯಲ್ಲಿದೆಯಲ್ಲ ಅದು ಬೇಕು. ಕೈಯಲ್ಲೇನಿದೆ? ಏನೂ ಇಲ್ಲ. ಏನಿಲ್ವಾ? ಆಹಾ, ಮಾವ ಸೊಸೆ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಅವ್ರು ಹೇಳಿದ್ರಂತೆ ಇವಳು ನಾನು ಎತ್ತಿಟ್ಟಿರೋ ಬಾಟ್ಲ್ ತಗೊಂಡು ಹೋಗ್ತಿದ್ದಾಳೆ. ನನ್ನ ಸೊಸೆ ಪೊಲೀಸು ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಕಳ್ಳತನ ನಡೀತಾ ಇದೆಯಪ್ಪ. ಪಾಪ ಅತ್ತೆ, ರಾಯರ್ ಮುಖ ನೋಡೋದಕ್ಕಾಗ್ತಿಲ್ಲ. ಓಹೋ, ಅವ್ರು ಹೇಳಿದ್ರು ನೀನ್ ನಮ್ದೆ. ಪೆಗ್ ಹಾಕೋದಕ್ಕೆ ಎತ್ತಿರೋ ಅವತಾರ ಇದು. ಇಲ್ಲ ಅತ್ತೆ, ನಿಜವಾಗ್ಲೂ ರಾಯರ್ ಮನಸ್ಥಿತಿ ಚೆನ್ನಾಗಿಲ್ಲ. ಅದು ಚಿಕ್ಕ ಮಾವನ್ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರಲ್ಲ, ಈಗ ಸ್ವಲ್ಪ ಸ್ವಲ್ಪ ಸುಧಾರಿಸ್ತಿದ್ದಾರೆ. ಓ, ಸುಧಾರಿಸ್ಕೊಳ್ಳೋರ್ಗೆ ನೀನ್ ಕುಡಿಯೋದಕ್ಕೆ ಕೊಡ್ತಾ ಇದೀಯಾ? ಈ ವಿಚಾರದಲ್ಲಿ ನನಗೆ ಯಾರೇ ಸಮಜಾಯಿಷಿ ಕೊಟ್ರು ನಾನು ಮಾತ್ರ ಸುತಾರಾಮ್ ಒಪ್ಪಲ್ಲ. ಪಾಪ ಅತ್ತೆ, ರಾಯರ್ ಬೇಜಾರು ಮಾಡ್ಕೋತಾರೆ. ಮಾಡ್ಕೊಳ್ಳಿ ಬಿಡು, ಅವ್ರ ಆರೋಗ್ಯಕ್ಕಿಂತ ಅವ್ರು ಬೇಜಾರು ಮಾಡ್ಕೊಳ್ಳೋದು ಹೆಚ್ಚಾ? ಪ್ಲೀಸ್ ಅತ್ತೆ, ನನ್ಗೋಸ್ಕರ ಒಂದೇ ಒಂದ್ ಪೆಗ್ಗು ಪ್ಲೀಸ್ ಪ್ಲೀಸ್. ಆಯ್ತು, ಒಂದೇ ಒಂದ್ ಪೆಗ್ಗು. ಆಯ್ತು, ಥ್ಯಾಂಕ್ ಯು. ಏನೋ ಹೋಗ್ತಿದೀಯಾ? ನೀರು ತಗೊಂಡು ಹೋಗು ಜೊತೆಗೆ, ಇಲ್ಲಾಂದ್ರೆ ಇಡೀ ಬಾಟಲ್ ಗುಳುಂ ಸ್ವಾಹ. ಆಯ್ತಾಯ್ತು. ಮಾವ ಸೊಸೆ ಸರಿಯಾಗಿದ್ದೀರಾ ನೋಡು, ಒಂದೇ ಒಂದ್ ಪೆಗ್ಗು ನೆನ್ಪಿರ್ಲಿ. ಆಯ್ತಾಯ್ತು, ಒಂದೇ ಒಂದ್ ಪೆಗ್. ಬಾಟಲ್ ವಾಪಸ್ ಬರ್ಬೇಕು. ಆಯ್ತು, ಹೋಗು. रुको, ಹಾಳಾದವನೇ. ರುಕ್ಕು ರುಕ್ಕು ಅಂತ ಸಾಯ್ತೀಯ, ಅದ್ರ ತಕ್ಕಂಗೆ ಅವಳು ಬೇರೆ. ನಿಂಗೆ ಗುದ್ದಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಲೋ, ಯಾಕೋ ಹಿಂಗಾಡ್ತೀಯ? ನಿನ್ನ ಜೊತೆನೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿನಗದು ಅರ್ಥನೇ ಆಗ್ತಾ ಇಲ್ವಾ? ಯಾವಾಗಲೂ ಅವ್ರ ರುಕ್ಕು ಜೊತೆನೆ ಇರ್ತೀಯ. ನಾಚಿಕೆ ಆಗಲ್ಲ ನಿನಗೆ? ನಾನು ನಿನ್ನ ಹೆಂಡತಿ, ನೀನಿರ್ಬೇಕಾಗಿರೋದು ನನ್ನ ಜೊತೆ, ಇನ್ಯಾವಳ ಜೊತೆನೂ ಅಲ್ಲ. ಬೇರೆ ಯಾವಳ ಜೊತೆ ಇರೋಕೆ ನಾನು ಬಿಡೋದು ಇಲ್ಲ. ಬಾಲ, ನನಗೆ ನೀನು ಬೇಕು. ನಾವಿಬ್ರು ಯಾವಾಗಲೂ ಹೀಗೆ ಜೊತೆಯಾಗಿರ್ಬೇಕು. ಏನಿವಿ ಗ್ರಹಚಾರವೋ, ಏನಿವಿ ವನವಾಸವೋ, ಏನ ಮಾಡಿದನೆಂದು ಈ ಗತಿ, ನನಗೆ ತಂದೆಯೋ ಪಶುಪತಿ. ಓ
ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಮತ್ತೆ ನಾನ್ ಯಾರು? ನೀನಾ? ಇನ್ಸ್ಪೆಕ್ಟರ್ ಸತ್ಯ. ಅಲ್ಲ ಸದ್ಯಕ್ಕೆ ನನ್ನ ಸೊಸೆ. ಕೂತ್ಕೋ. ಆದ್ರೆ ಅತ್ತೆ ಒಂದ್ ಕಂಡೀಷನ್ ಹಾಕಿದ್ದಾರೆ. ಏನದು ಕಂಡೀಷನ್ನು? ಒಂದೇ ಒಂದ್ ಪೆಗ್ ಅಂತೆ. ಒಂದು ಪೆಗ್ ತಗೊಂಡ್ರೆ ಅದು ಎಲ್ಲಮ್ಮ ಕಿಕ್ ಬರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂಡು ಬಂದಾಗಿದೆ. ಎಂಥ ಕೆಲಸ ಮಾಡಿಬಿಟ್ಟಿ ಅಮ್ಮ. ನಿಮ್ಮ ಅತ್ತೇನೋ ಒಂದು ಪೆಗ್ ಮೇಲೆ ಒಂದು ಡ್ರಾಪ್ ಹಾಕ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಏನು ಮಾಡೋದು? ಪಾಲಿಗೆ ಬಂದದ್ದೇ ಪಂಚಾಮೃತ. ಚೇರ್ಸ್ ಅಮ್ಮ ಸತ್ಯ. ಈ ಪೆಗ್ಗು ನಿನ್ನ ಕೆಲಸಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸತ್ಯ, ನನಗೆ ನಿನ್ನ ಕಂಡ್ರೆ ಎಷ್ಟು ಹೆಮ್ಮೆ ಗೊತ್ತಾ? ಮನೆ ಕೆಲಸನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೆ. ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆ ಕೆಲಸ ಮಾಡ್ತಿದ್ಯಾ. ನಾನಂತೂ ಎಲ್ಲಿಗೆ ಹೋದ್ರೂ ನಿನ್ನ ಮಾವ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ರಾಯ್ರೆ, ಇವತ್ತು ನಾನು ಏನಾಗಿದ್ದೀನೋ ಅದೆಲ್ಲ ಈ ಮನೆಯಿಂದ, ಈ ಮನೆ ಸೊಸೆ ಅನ್ನೋ ಕಾರಣದಿಂದ. ನೀವ್ ನೋಡಿದ್ರೆ ನಾನೇ ಏನೋ ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ. ನಿನ್ನಲ್ಲಿ ಆ ತಾಕತ್ತಿತ್ತು ಕಣಮ್ಮ. ಇಲ್ಲದೆ ಹೋದ್ರೆ ಯಾರು ಆ ಸಾಧನೆ ಮಾಡಕ್ ಆಗ್ತಾನೆ ಇರಲಿಲ್ಲ. ಆದರೆ ಒಂದು ಮಾತನ್ನು ನೆನಪಲ್ಲಿಟ್ಕೊ, ಈ ಫೀಲ್ಡಲ್ಲಿ ಅಪಾಯ ನೆರಳಿನ ಥರ ಯಾವತ್ತೂ ಹಿಂಬಾಲಿಸ್ತಾನೆ ಇರುತ್ತೆ. ಅದರ ಬಗ್ಗೆ ಬಹಳ ಜಾಗೃತಿಯಿಂದ ಇರಬೇಕಣಮ್ಮ. ಅದರಲ್ಲೂ ಈ ದೊಡ್ಡವ್ರ ಕೇಸ್ ಬಂದಾಗಂತೂ ಎಷ್ಟು ಹುಷಾರಾಗಿದ್ರೂ ಸಾಲದು. ಎಲ್ರು ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ, ಆಶೀರ್ವಾದ ಮಾಡ್ತೀರಾ. ಹೀಗಿರುವಾಗ ನನಗೇನಾಗತ್ತೆ ರಾಯ್ರೆ? ಇದೇ ನೋಡು ನಾನು ಬೇಡ ಅಂತ ಹೇಳೋದು. ಗುರು ಹಿರಿಯರ ಆಶೀರ್ವಾದ, ದೈವಾನುಗ್ರಹದ ಜೊತೆಗೆ ಸ್ವಪ್ರಯತ್ನನೂ ಇರಬೇಕಮ್ಮ. ಆಗಲೇ ಒಂದಕ್ಕೊಂದು ಕೂಡು ಬರೋದು. ಆಗ್ಲಿ ರಾಯ್ರೆ, ಹುಷಾರಾಗತ್ತೆ. ರಾಯ್ರೆ, ಇನ್ನೊಂದೇ ಒಂದು. ನಾನು ಹೋಮ್ ಮಿನಿಸ್ಟರ್ಗೆ ಮಾತು ಕೊಟ್ಟಿದ್ದೀನಿ. ಹೌದಾ? ಆಯ್ತು, ಏನು ಮಾಡೋಕ್ಕಾಗುತ್ತೆ. ಸರಿ ಅಮ್ಮ, ಹೋಗೋ. ಸತ್ಯ, ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ ರಾಯ್ರೆ. ನಮ್ಮ ಮನೆಗೆ ಎಂಥ ಸೊಸೆ ಬರ್ತಾಳೋ ಅಂತ ಅನ್ಕೊಂಡಿದ್ದೆ. ನಮ್ಮ ಸೀತನ ಪ್ರತಿರೂಪನೇ ಆ ದೇವ್ರ ಈ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ನಂತರ ಈ ಮನೇನ ನೀನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಡ್ಸ್ಕೊಂಡು ಹೋಗ್ತೀಯಾ? ಸೀತಾ ಜಾಗನ ತುಂಬ್ತೀಯ ಅಲ್ವಾ ಮಗಳೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.